ಯಲಹಂಕ ವಿಧಾನಸಭಾ ಕ್ಷೇತ್ರ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಾನ್ಯವಾರ್ ಕಾಂಶಿರಾವ್ ಜಿ ಜಯಂತಿ ಕಾರ್ಯಕ್ರಮ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಕಚೇರಿ ಎದುರುಗಡೆ ಇರುವ ಜೆಡಿ ವೆನ್ಯೂ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷರಾದ ಮಾರಸೇಂದ್ರ ಮುನಿಯಪ್ಪ ಅವರು ಅಂಬೇಡ್ಕರ್ ಮತ್ತು ಕಾಂಶಿರಾವ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಭೀಮಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಓಕೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯ ಪ್ರತಿವಿಜ್ಞಾವಿಧಿಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಮಂಜುನಾಥ್ ಅವರು ಬೋಧಿಸಿದರು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರವನ್ನು ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ನಂತರ ಗಣ್ಯರು ಅಂಬೇಡ್ಕರ್ ಹಾಗೂ ಕಾಂಶಿರಾವ್ ಅವರ ದಲಿತ ಏಳಿಗೆಗಾಗಿ ಶ್ರಮಿಸಿದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಶಕ್ತಿ ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನುವಂತಹ ಸೂಚನೆಯನ್ನ ನನಗೆ ಕೊಡ್ಲಿಲ್ವಲ್ಲ. ಒಂದು ರೀತಿಯಲ್ಲಿ ನಾನು ಇಲ್ಲಿಗೆ ಬಂದಾಗ ಯುವಶಕ್ತಿಯಲ್ಲಿರ್ತಕ್ಕಂತಹ ಆ ಮನೋಭಾವನೆ ಮತ್ತು ಅವರಲ್ಲಿರ್ತಕ್ಕಂತಹ ಉತ್ಸಾಹ ಮತ್ತು ಅಧಿಕಾರವನ್ನು ಪಡೆಯಬೇಕು ಅನ್ನುವಂತಹ ಛಲವಿರುವಂತಹ ಮುಖಗಳನ್ನ ನೋಡಿದಾಗ ನನಗನ್ನಿಸ್ತದೆ, 2 ಬಾರಿ ಶಾಸಕನಾಗಿ ಇಂತಹ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನನಗೆ ಒಂದು ರೀತಿಯಲ್ಲಿ ಅವಕಾಶವನ್ನ ನೀಡಿದಂತಹ ತಮಗೆ ಹಾಗೂ ನನ್ನ ಹಿರಿಯರಾದಂತಹ ಮಾರಸೇಂದ್ರ ಮುನಿಯಪ್ಪನವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರುತ್ತೇನೆ. ಇದು ಉದ್ದೇಶಪೂರ್ವಕವಾಗಿ ಭಾಷಣದ ಮಾತುಗಳಲ್ಲ, ನನ್ನ ಮನಸ್ಸಿನಿಂದ ಬರ್ತಿರ್ತಕ್ಕಂತಹ ಭಾವನೆಯ ಪ್ರತಿರೂಪ ಅಂತ ಅನ್ನೋದನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿಗೆ ಬರುವಾಗ ನಾನು ಯಾವುದೇ ರೀತಿಯಲ್ಲೂ ಭಾಷಣ ಮಾಡಬೇಕು ಅಥವಾ ಈ ರೀತಿ ಹೇಳಬೇಕು ಅನ್ನುವಂತಹದ್ದು ಭಾವನೆ ಬಂದಿರಲಿಲ್ಲ. ಇಲ್ಲಿನ ಯುವ ಶಕ್ತಿಯನ್ನ, ಮಹಿಳಾ ಶಕ್ತಿಯನ್ನ, ಹಿರಿಯರನ್ನ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತು, ನಮಗೆ ಶಕ್ತಿಯಾಗಿ ಅಧಿಕಾರವನ್ನ ಹಿಡಿಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ರೂಪಣೆ ಮಾಡಿರುವಂತಹ ಈ ಭಾಗದ ಯುವ ಶಕ್ತಿಯನ್ನ ಮತ್ತೊಮ್ಮೆ ಅಭಿನಂದಿಸಿ, ಆ ಯುವ ಶಕ್ತಿ ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳಿಕ್ಕೆ ಇನ್ನೂ ಹೆಚ್ಚು ಉತ್ಸುಕನಾಗಿದ್ದೇನೆ. ಸಮಾಜದ ಎಲ್ಲ ವರ್ಗಗಳಿಗೆ, SC ST ಹಿಂದುಳಿದ ಸಮಾಜ ಎಲ್ಲರಿಗೂ ವಿದ್ಯೆಯ ಅವಕಾಶ, ಶಿಕ್ಷಣ ಕಲಿಯುವಂಥ ಅವಕಾಶ ಮಾಡಿಕೊಟ್ಟಂಥ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿ ಮಾತಾ ಸಾವಿತ್ರಿಬಾಯಿ ಫುಲೆ ಅವರಿಗೆ ವಂದಿಸ್ತಾ, ಎರಡನೇದಾಗಿ ಮೀಸಲಾತಿಯನ್ನು ಕೊಟ್ಟಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ವಂದಿಸ್ತಾ, ಮೂರನೇದಾಗಿ ಸ್ವಾಭಿಮಾನ ಚಳವಳಿ ತಂದೆ ಪೆರಿಯಾರ್ ಅವರು ಶ್ರೀನಾರಾಯಣ ಗುರು ಇವರಿಗೆ ವಂದಿಸ್ತಾ, ಈ ಎಲ್ಲ ಮಹಾಪುರುಷರ ಕನಸನ್ನು ನನಸ್ಕೊಳ್ಳೋದಕ್ಕೆ ಈ ದೇಶಕ್ಕೆ ಸೂಕ್ತವಾದ ಸಂವಿಧಾನ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಂದಿಸ್ತಾ, ಮತ್ತೆ ಇವರೆಲ್ಲರ ಕನಸನ್ನು ನನಸ್ಕೊಳ್ಳೋಕ್ಕೆ ಸಮಾಜವನ್ನು ತಯಾರು ಮಾಡಿ ಬಹುಜನ ಸಮಾಜ ಎಲ್ಲಿ ತನಕ ಆಳುವ ದೊರೆಗಳಾಗೋದಿಲ್ಲ ಅಲ್ಲಿ ತನಕ ಇವ್ರಿಗೆಲ್ಲ ಕಷ್ಟ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮದೇ ಆದ ಪಕ್ಷವನ್ನು ಸ್ಥಾಪನೆ ಮಾಡಿ ಆ ಪಕ್ಷದ ಮೂಲಕ ನಾವು ದೇಶವನ್ನು ಮಹಾಪುರುಷ ಯುಗ ಪುರುಷ ಮಾನ್ಯ ಕಾಂಶಿರಾಮ್ ಸಾಹೇಬರಿಗೆ ವಂದಿಸ್ತಾ, ಕೊನೆಯದಾಗಿ ಇವರೆಲ್ಲರ ಕನಸನ್ನು ನೆನೆಸ್ಕೊಳ್ಳೋಕೆ ಕರ್ನಾಟಕದಲ್ಲಿ ಈ ಪ್ರಯಾಣ ಬಹುಜನ ಸಮಾಜ ಪ್ರಯಾಣವನ್ನು ಆರಂಭಿಸಿದ ಪ್ರೊಫೆಸರ್ ಕೃಷ್ಣ ಅವರಿಗೆ ವಂದಿಸ್ತಾ, ಈ ಕಾರ್ಯಕ್ರಮವನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಜನಿಕಾಂತ್,
ಮತ್ತು ಜನಾರ್ದನ್ ಅವರು ಅದ್ದೂರಿಯಾಗಿ ಆಯೋಜನೆ ಮಾಡಿದರು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನದ ಹುಟ್ಟುಹಬ್ಬವನ್ನ ಯಲಹಂಕ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಸ್ಕಲ್ಪುರ ಪಂಚಾಯತಿಯಲ್ಲಿ ಸೊಸೈಟಿಯಲ್ಲಿ ಭಾಷಣ ಮಾಡಿದ್ದಾರೆ. ಅದೇ ತರ ಅಂಬೇಡ್ಕರ್ ಹೋರಾಟವನ್ನು ರಾಜಕೀಯ ಹೋರಾಟ ಮುಂದುವರಿಸಿದಂತೆ ಕಾಂಚೀರಾಮ್ ಸಾಹೇಬರ ಹೋರಾಟ ಕೂಡ ಇಲ್ಲಿ ಆಗಿದೆ. ಇಲ್ಲಿ ಇವತ್ತು ಸಾವಿರಾರು ಜನ ಯುವಕರು ಹೆಣ್ಮಕ್ಳೆಲ್ಲ ಭಾಗವಹಿಸಿದ್ದಾರೆ. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಿಂದ ಕಾಂಚೀರಾಮ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಆ ತಿಳುವಳಿಕೆಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ರಾಜಕೀಯ ಹೋರಾಟ ಮಾಡಬೇಕು. ಅಂಬೇಡ್ಕರ್ ಅವರು ಹೇಳಿರೋದು ನೀವು ಸಂಘಗಳು ಕಟ್ಟಿಕೊಂಡು ಧರಣಿ ಮಾಡಿ ಅಂತಲ್ಲ, ಅದೊಂದು ಭಾಗ. ನೀವು ರಾಜಕೀಯ ಹೋರಾಟ ಮಾಡಬೇಕು. ನೀವು ಅಸೆಂಬ್ಲಿಗೆ ಹೋಗ್ಬೇಕು, ಪಾರ್ಲಿಮೆಂಟ್ಗೆ ಹೋಗ್ಬೇಕು, MLA ಆಗ್ಬೇಕು, MP ಆಗ್ಬೇಕು. ಅವಾಗಲೇ ನಿಮ್ಮ ಸಮಸ್ಯೆ ಬಗೆಹರಿಯೋದು ಅಂತ. ಇಲ್ಲ, ಸಾಧ್ಯವಿಲ್ಲ. ಇಲ್ಲಿ ಯಲಹಂಕ ತಗೊಳಕ್ ಹೋದ್ರು ನೀವು ಯಲಹಂಕ, ಆನೇಕಲ್ ಅರ್ಬನ್ ಡಿಸ್ಟಿಕ್ ಅಲ್ಲಿ ಗ್ರೀನ್ ಬೆಲ್ಟ್ ಅಲ್ಲಿ 30,000 ಎಕರೆ ಭೂಮಿ ಇದೆ. ಗ್ರೀನ್ ಬೆಲ್ಟ್ ಅಂತ ಹೇಳಿಕೊಂಡು ಕಾಂಗ್ರೆಸ್ ಬಿಜೆಪಿ ದಳ 3 ಸರ್ಕಾರ ಪತ್ರಗಳು ಕೊಟ್ಟಿಲ್ಲ ಬಡವರಿಗೆ. ಕನಿಷ್ಠ 1 ಎಕರೆ 2 ಎಕರೆ ಕೊಟ್ಟಿದ್ರೆ 2 ಕೋಟಿ 3 ಕೋಟಿ ಉದ್ಧಾರ ಆಗೋರು. ಈಗ ಜಾಗ ಎಲ್ಲ ಬಂದು ಗ್ರೇಟರ್ ಬೆಂಗಳೂರಿಗೆ ಹೋಗ್ತದೆ. ಅದು DK ಶಿವಕುಮಾರ್ ಅಂತವ್ರನ್ನ ಹುಡ್ಕಂತಾರೆ ಅಷ್ಟೇ. ಮೊನ್ನೆ ಕೂಡ ನಮ್ಮ ಇದರಲ್ಲಿ ಕಾಂಚೀರಾಮ್ ನಗರ ಪಕ್ಕದಲ್ಲಿ ಶ್ರೀರಾಮಕಾಂತರ ಬಡವಣೆಗೆ 3 ಹಳ್ಳಿದು ಒಂದು 300 ಎಕರೆ ಹೋಯ್ತು. 1 ರೂಪಾಯಿ ಕಾಸು ಬರಲಿಲ್ಲ, 1 ರೂಪಾಯಿ ದುಡ್ಡು ಸಿಕ್ಲಿಲ್ಲ, ಭೂಮಿನೂ ಸಿಕ್ಕಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಬರೀ ಕಾಂಗ್ರೆಸ್ ಅಂತಲ್ಲ, ಹಿಂದೆ ಬಿಜೆಪಿ ಇದ್ದಾಗ, ದಳ ಇದ್ದಾಗ ಇವತ್ತು ಒಳಗೊಂಡಂಗೆ ಅಟ್ರಾಸಿಟೀಸ್ ಭಾಳ ಆಗೋಗ್ಬಿಟ್ಟಿದೆ. ಅಟ್ರಾಸಿಟೀಸ್ ಅಂದ್ರೆ ಯಾವುದೇ ಲೀಡ್ರು ಒಂದು ಕಂಪ್ಲೇಂಟ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೌಂಟರ್ ಕೇಸ್ ಹಾಕ್ತಾರೆ. ಒಬ್ರಿಗೇನೋ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಅವನ ಮೇಲೆ ಸಿಂಗಲ್ ಕೇಸ್ ಇಲ್ಲ ಅಂದ್ರೂ ಕೂಡ ಅವನ ಮೇಲೆ ರೂಢಿ ಲಿಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಎಕರೆ ಭೂಮಿ ಪಟ್ಟ ಕೊಡಬೇಕಾಗಿದೆ. 3 ಸರ್ಕಾರ ಕೊಟ್ಟಿಲ್ಲ. 25 ಲಕ್ಷ ಎಕರೆ ಭೂಮಿಗೆ ಪಟ್ಟ ಕೊಟ್ರೆ 1 ಕೋಟಿ ಜನಕ್ಕೆ ಊಟ, ಹೌದಲ್ವಾ? 10 ಲಕ್ಷ ಮನೆಗಳಿಗೆ 94 ನಲ್ಲಿ ಪತ್ರ ಕೊಟ್ಟಿಲ್ಲ. ಅದೇ ತರ ಬಂದ್ಬಿಟ್ಟು 50% ಹಳ್ಳಿಗಳಲ್ಲಿ ಇವತ್ತು ಕೂಡ ಮಶಾಣ ಇಲ್ಲ, ಓದ್ದವ್ರಿಗೆ ಕೆಲಸ ಇಲ್ಲ. ಹಾಗಾಗಿ ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಅದರಿಂದ ಕಾಂಗ್ರೆಸ್ ಬಿಜೆಪಿ ಒಬ್ಬರ ಮೇಲೊಬ್ರು ಮಾತಾಡ್ತಾರೆ. ಕಾಂಗ್ರೆಸ್ ಅವರು ವಿರೋಧ ಪಕ್ಷವಾಗಿದ್ದಾಗ 40% ಲಂಚ್ಕೋರರು ಅಂತ ಕಾಂಗ್ರೆಸ್ ಅವರು ಹೇಳೋರು. ಇವಾಗ ಅವರ ವಿರೋಧ ಪಕ್ಷದಲ್ಲಿದ್ದಾರೆ, 60% ಲಂಚ್ಕೋರರು ಬಿಜೆಪಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅಂತವ್ರು ತಿರುಗಿ CM ಆಗ್ಯವ್ರೆ. DK ಶಿವಕುಮಾರ್ ಏನು MLA ಸಪೋರ್ಟ್ MLA ಮೆಜಾರಿಟಿಯಿಂದ ಆಗಿಲ್ಲ. ಅವ್ರು ಲಾಟ್ರಿ ಹಾಕಿ ಲಾಟ್ರಿ ಟಿಕೆಟ್ ಎಲ್ಲ ಅವರಿಗೆ ಇಷ್ಟಕ್ಕಿಂತ ಈ ಕುದುರೆಗಳನ್ನ ಪರ್ಚೇಸ್ ಮಾಡ್ತಾರಲ್ಲ ಆ ತರ ಮಾಡಿಬಿಟ್ಟಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ದುಡ್ಡನ್ನ STP TSP ಫಂಡನ್ನು 10 ವರ್ಷದಲ್ಲಿ 3 ಸರ್ಕಾರಗಳು ಮಿಸ್ಯೂಸ್ ಮಾಡಿ SC/ST ಫಂಡ್ಗಳನ್ನ ಹೈಯರ್ ಎಜುಕೇಶನ್ಗೆ, ಪಬ್ಲಿಕ್ ವರ್ಕ್ಸ್ಗೆ, ಡ್ಯಾಮ್ ಕಟ್ಟಕ್ಕೆ, ಮೆಟ್ರೋಗೆಲ್ಲ ಯೂಸ್ ಮಾಡವ್ರೆ. 1 ಲಕ್ಷ ಕೋಟಿ ದುಡ್ಡಂದ್ರೆ ಪ್ರತಿಯೊಬ್ಬ SC/STಗೂ ಒಂದು ಮೋಡ್ ಮನೆ ಕೊಡ್ಬೋದಾಗಿತ್ತು. ಇಲ್ಲ 10 ಲಕ್ಷ ರೂಪಾಯಿ ಕೊಟ್ಟು ಬಿಸ್ನೆಸ್ ಮಾಡಕ್ಕೆ ಹೇಳ್ಬೇಕಾಗಿತ್ತು ಓದ್ದವನಿಗೆ, ಅಥವಾ 3 ಎಕರೆ ಜಮೀನು ಕೊಟ್ಟು ನೀರಾವರಿ ಮಾಡ್ಕೊಡೋದಾಗಿತ್ತು. ಹಿಂಗೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಈ ಬರೀ ಭಿಕ್ಷೆಗೆ ಕೊಟ್ಟಂಗೆ 5 kg ಅಕ್ಕಿ, ಬಸ್ ಫ್ರೀ, ದೇವಸ್ಥಾನಕ್ಕೆ ಫ್ರೀ ಅಂತ ಈ ಕೆಲಸ ಮಾಡಿದ್ದಾರೆ. ಅದರಿಂದ ಜನ ಉದ್ಧಾರ ಆಗಲ್ಲ. ಅದನ್ನ ಭಾಗ ಅಂತ ಇಟ್ಕೊಳ್ಳಿ, ಭೂಮಿ ಹಂಚಿಕೆ ಮಾಡಿ, ಇವರಿಗೆ ಓದ್ದವ್ರಿಗೆ ಕೆಲಸ ಕೊಡಿ. 2.5 ಲಕ್ಷ ಎಕರೆ ಕೆಲಸ ಖಾಲಿ ಇದೆ, ಪ್ರೈವೇಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ರಿ. ಸ್ವಾಭಿಮಾನದಿಂದ ಬದುಕಬೇಕಂತ ಅಂಬೇಡ್ಕರ್ ಹೇಳವ್ರೆ ಹೊರತು ಆ ದಾರಿನಲ್ಲಿ ಹೋಗ್ಬೇಕು. ಕರ್ನಾಟಕ ರಾಜ್ಯದಲ್ಲಿ 2 ಕೋಟಿ ಜನ ಇದ್ದಾರೆ SC/STಗಳು. 80 ವರ್ಷ ಆಗಿ ಒಬ್ಬ CM ಆಗಿಲ್ಲ. ಅರ್ಥ ಆಯ್ತು ಹೆಂಗೆ ನಿಮಗೆ? ಈಗ ಬ್ರಾಹ್ಮಣರು 1% ಇದ್ದಾರೆ, 3 ಸಾರಿ ಆಗಿದ್ದಾರೆ. OBCಗಳು 6 ಸಾರಿ ಆಗಿದ್ದಾರೆ. ಹಿಂದುಳಿದ ವರ್ಗದವರೊಂದು 6 ಸಾರಿ ಆಗಿದ್ದಾರೆ. ಅದೇ ತರ ಬಂದು 1,000 ಓಟಿಂದವರು ಕೂಡ CM ಆಗಿದ್ದಾರೆ. ಧರ್ಮ್ ಸಿಂಗ್ ಅಂತವರು ಈ SC/STಗೆ CM ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಾವ್ರೆ. ಇವರು ಕೂಡ 53 ಜನ ಇದ್ರೆ ಒಬ್ರು ಬಾಯ್ ಬಿಡ್ತಿಲ್ಲ. ಅದಕ್ಕೆ ಬಿಜೆಪಿ, ಕಾಂಗ್ರೆಸ್ ಬಿಜೆಪಿ ಆಲ್ಟರ್ನೇಟಿವ್ ಅಲ್ಲ. ಇಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕಟ್ಟಬೇಕಾಗಿದೆ. ನೋಡಿ, ಇವತ್ತು ಆಂಧ್ರ ಪ್ರದೇಶದಲ್ಲಿ ಸ್ವಂತ ಪಕ್ಷ ಅವರದೇ ಇದೆ, ಯಾರ್ದು ನಾಯ್ಡುದು. ಅವರ ಹೈಕಮಾಂಡ್ ಬೇಕಾದ್ ಮಾಡ್ತಾರೆ. ಅದೇ ತರ ಇವತ್ತು ಉತ್ತರ ಪ್ರದೇಶದ ಸ್ವಂತ ಪಕ್ಷ ರೀಜನಲ್ ಪಾರ್ಟಿ ಇದೆ. ಅದೇ ತರ ಮೊನ್ನೆ ಇವತ್ತು ದುಡ್ಡಿಲ್ದಂಗೆ ಜನದಲ್ಲಿ ಜಾಗೃತಿ ಮೂಡಿ ಏನಿವತ್ತು ಕುಟುಂಬ ರಾಜಕಾರಣ ರದ್ದು ಮಾಡಬೇಕು, ಲಂಚ್ಕೋರ್ತನ ರದ್ದು ಮಾಡಬೇಕು ಅಂತ ಜನ ಎಲ್ಲ ಜಾಗೃತಿ ಮೂಡಿ 10 ರೂಪಾಯಿ ದುಡ್ಡು ತಗೊಂಡಂಗೆ ಬಿ ಫಾರಂಗೆ ಅಥವಾ ಓಟಿಗೆ ಇವತ್ತು ಸಾಧಾರಣವಾದ ಕುಟುಂಬದಿಂದ ಬಂದಂತ ಒಬ್ಬ ವಿಜಯ್ಗೆ ಚೀಫ್ ಮಿನಿಸ್ಟರ್ ಆಗಿ ಮಾಡಿದ್ದಾರೆ. ಅದೇ ತರ ಕರ್ನಾಟಕದಲ್ಲಿ ಕೂಡ ಆಗ್ಬೇಕಾಗಿದೆ. ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಕಾಂಚೀರಾಮ್ ಅವರ ಹೆಸರಲ್ಲಿ ಈ ತಿಳುವಳಿಕೆ ಕೂಡ ನಾವು ಕೊಟ್ಟಿದ್ದೀವಿ. ನಾವು ಈಗಾಗಲೇ ಒಂದು 10 ಜನ XMLA ನಮ್ಮ ಜೊತೆಗಿದ್ದಾರೆ. ಈ CM ಇಬ್ರಾಹಿಂ ಇದ್ದಾರೆ, ರೈತ ಸಂಘ, ಕನ್ನಡಪರ ಸಂಘಟನೆಗಳಿದ್ದಾವೆ. ನಾವು ನೆಕ್ಸ್ಟ್ 2028ಗೆ ಕರ್ನಾಟಕದಲ್ಲಿ ಸರ್ಕಾರ ನಾವು ಮಾಡ್ತೀವಿ. ನಮ್ಮ ನಂತರ ಸರ್ಕಾರ ಯಾರು ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತೇನು ದಲಿತ ಸಂಘ ಹೆಸರು ಹೇಳಿಕೆ ನೀಲಿ ಜೆಂಡಾ ಹಾಕಿ ತಿರುಗ್ತಾರೆ. ನೀಲಿ ಜೆಂಡಾ ಹಾಕೊಂಡು ಕಾಂಗ್ರೆಸ್ ಓಟ್ ಹಾಕೋದಲ್ಲ, ನೀಲಿ ಜೆಂಡಾ ಹಾಕೊಂಡು ಬಿಜೆಪಿಗೆ ಹಾಕೋದಲ್ಲ. ಅಂಬೇಡ್ಕರ್ ಹೇಳಿದಾರಲ್ಲಿ ಹೋದ್ರೆ ಮಾತ್ರ ಅವ್ರು ನಿಜವಾದ ಅಂಬೇಡ್ಕರ್ ವಾದಿಗಳು. ಕೃಷ್ಣಪ್ಪ ಜೊತೆ ಹೋದ್ರಲ್ಲಿ ಮಾತ್ರ, ಅವರು ಸಿದ್ಧಾಂತದಲ್ಲಿ ಹೋದ್ರೆ ಮಾತ್ರ ರಾಜಕೀಯ ಸಿದ್ಧಾಂತದಲ್ಲಿ
ಅವರ ಕೃಷ್ಣಪವಾದಿಗಳು ಅಂತ. ಅದು ಬಿಟ್ಟು ಬೇರೆ ಏನು ಮಾಡಿದ್ರು ಕೂಡ ತಪ್ಪಾಗ್ತದೆ. ಅದರಿಂದ ಈ ಸಾಮಾನ್ಯ ಜನನೂ ಯೋಚನೆ ಮಾಡಬೇಕು, ವಿದ್ಯಾವಂತರು ಯೋಚನೆ ಮಾಡಬೇಕು, ನೌಕರರು ಯೋಚನೆ ಮಾಡಬೇಕು, ಸಾಮಾಜಿಕ ಸಂಘಟನೆ ಕೂಡ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಮುಂದೆ 5-10 ವರ್ಷದಲ್ಲಿ ಜನ ಬದುಕೋದು ಬಹಳ ಕಷ್ಟ. ಇದೇ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪಾಜಿ, ರಾಷ್ಟ್ರೀಯ ಸಂಯೋಜಕರಾದ ಎಂ ಗೋಪಿನಾಥ್, ರಾಜ್ಯ ಸಂಯೋಜಕರಾದ ಎಚ್.ಡಿ. ಬಸವರಾಜ್, ರಾಜ್ಯ ಉಪಾಧ್ಯಕ್ಷರುಗಳಾದ ಗುರುಮೂರ್ತಿ, ಲೋಕೇಶ್ ಚಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜಾರಿ ಚಿಕ್ಕಣ್ಣ, ಸತೀಶ್ ಚಂದ್ರ, ಆರ್ ಮಂಜುನಾಥ್, ರಜನಿಕಾಂತ್, ರಾಜ್ಯ ಕಾರ್ಯದರ್ಶಿಗಳಾದ ವೆಂಕಟೇಶ್, ಜನಾರ್ದನ್ ಬೈಲಪ್ಪ, ಜಿಲ್ಲಾ ಅಧ್ಯಕ್ಷರಾದ ಶಾಂತರಾಜು, ಗೋವಿಂದರಾಜು, ಫರ್ವೇಜ್ ಖಾನ್, ತಾಲೂಕು ಅಧ್ಯಕ್ಷರಾದ ನಟರಾಜು, ಬೆಂಗಳೂರು ಉತ್ತರ ಮೈನಾರಿಟಿ ಅಧ್ಯಕ್ಷರಾದ ಶಾಲಿಂ ರಾಜ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.